ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋಂಥ ರೆಸಿಪಿ ಮಾಡ್ತಿದ್ದೀನಿ ಹಾಗೂ ಹೆಲ್ತಿ ಆಗಿರೋಂಥ ರೆಸಿಪಿ, ಅದೇ ಪಾಲಕ್ ಚನಾ ಕರಿ. ಇದನ್ನು ಡಾಬಾ ಸ್ಟೈಲ್ ಮೆಥಡಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಕಟ್ಟು ಪಾಲಕ್ನ ತೊಗೊಂಡು ನೀರಲ್ಲಿ ಈ ಥರ ಕುದಿಸ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನು 10 ಗೋಡಂಬಿ ಹಾಕೋತಿದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ಥಿಕ್ನೆಸ್ ಮತ್ತು ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕುದಿಯೋವಾಗಲೇ ನಾನು ಈ ಥರ ಗೋಡಂಬಿ ಹಾಕೋತಿದ್ದೀನಿ. ಪಾಲಕು ಗೋಡಂಬಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸೊ ಈ ಥರ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೋಬೇಕು. ಸೊ ಇವಾಗ ನೀವು ನೋಡ್ತಿದ್ರಲ್ಲ, ಪಾಲಕ್ ಕಲರ್ ಚೇಂಜ್ ಆಗಿದೆ. ಗೋಡಂಬಿ ಬಿಸಿನೀರಲ್ಲಿ ಇದ್ದಾದ್ರಿಂದ ಸಾಫ್ಟ್ ಆಗಿರುತ್ತೆ. ಸೊ ನಾನು ಇದನ್ನು ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಪಾಲಕು ಮತ್ತು ಗೋಡಂಬಿ. ಅದ್ರ ಜೊತೆಗೆ ನಾನು 1 ಕಪ್ ಆಗೋ ಅಷ್ಟು ನಾನು ಮೊಸರು ತೊಗೋತಾ ಇದ್ದೀನಿ. ಸೊ ಇದು ಮೂರನ್ನ ನಾನು ಮಿಕ್ಸಿ ಗ್ರೈಂಡರಲ್ಲಿ ಮಿಕ್ಸ್ ಮಾಡಿ ರುಬ್ಕೋತಿದ್ದೀನಿ. ಅದಾದಮೇಲೆ ನಾನು ಒಂದು ಪಾತ್ರೆಗೆ ಎಣ್ಣೆ, ಪಲಾವ್ ಎಲೆ ಮತ್ತು ಚಕ್ಕೆ, ಜೀರಿಗೆ ಹಾಕೋತಾ ಇದ್ದೀನಿ. ಫಸ್ಟ್ ಇದು 3 ಪದಾರ್ಥ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ. ಸೊ ಆ ಫ್ಲೇವರೆಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ. ಪಲಾವ್ ಎಲೆ ಮತ್ತು ಚಕ್ಕೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ 30 ಸೆಕೆಂಡ್ಸ್ ಕೈ ಆಡಿದ್ಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿ ಹಾಕೋತಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಗುವಂತಹ ಚಿಕ್ಕದಾಗಿ ಹೆಚ್ಚಿರೋವಂತಹ ಈರುಳ್ಳಿ ತೊಗೋತಿದ್ದೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಿದ್ದೀನಿ, ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋ ತನಕ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಕಲರು ಚೇಂಜ್ ಆಗಿದೆ. ಸೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ನಾನು 2 ಮೀಡಿಯಮ್ ಸೈಜ್ ಟೊಮೊಟೊ, ಚಿಕ್ಕದಾಗಿ ಹೆಚ್ಚಿರೋ ಅಂತಹ ಟೊಮೊಟೊ ಹಾಕೋತಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡ್ಕೊತಿದ್ದೀನಿ. ಸೊ ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನಾನು ಅರಿಶಿಣದ ಪುಡಿ ಹಾಕೋತಿದ್ದೀನಿ. ನಾನು ಈ ಥರ ಎಲ್ಲ ಮಸಾಲೆ ಐಟಮ್ ಹಾಕೊಳ್ಳೋವಾಗ ಸಣ್ಣ ಉರಿ ಮಾಡ್ಕೊತಿರ್ತೀನಿ. ಅದಾದಮೇಲೆ ನಾನು ಇಲ್ಲಿ ಧನಿಯಾ ಪುಡಿ ಹಾಕೋತಿದ್ದೀನಿ. ಧನಿಯಾ ಪುಡಿ ಹಾಕೊಂಡಾದ್ಮೇಲೆ ನಾನು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕೊಂಡಾದ್ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನ್ ಚೆನ್ನ ಮಸಾಲ ಹಾಕೋತಿದ್ದೀನಿ. ಸೊ ಇದಿಷ್ಟು ಮಸಾಲ ಪೌಡ್ರ್ ಹಾಕಿ ನಾನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಮಸಾಲ ಐಟಮ್ಸ್ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಡೋ ತನಕ ಈ ಥರ ನಾನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಯಾವಾಗಲೂ ಒಂದೇ ಥರ ಕಡಲೆಕಾಳು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಪಾಲಕ್ಕು ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಸೊ ಜಾರಲ್ಲಿ ಏನು ಇದಾಗಿರುತ್ತೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದು ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬೇಯಿಸ್ಕೊಂಡಿರೋ ಅಂಥ ಕಡಲೆಕಾಳು ಹಾಕೋತಿದ್ದೀನಿ. ಕಡಲೆಕಾಳು ನಾನು ರಾತ್ರಿಯೇ ನೆನೆ ಹಾಕಿ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕಡಲೆಕಾಳು ಮಿನಿಮಮ್ 10 to 12 hours ನೆನಿಬೇಕು, ನೀರಲ್ಲಿ ನೆನಿಬೇಕು. ಇಲ್ಲ ಅಂದರೆ ನೀವು ಬಿಸಿನೀರಲ್ಲಿ 1 hour ನೆನೆ ಹಾಕ್ಬಿಟ್ಟು ಮಾಡ್ಕೋಬೋದು, ನೀವು ಸಡನ್ನಾಗಿ ಮಾಡಬೇಕು ಅಂದರೆ. ಸೊ ಕಡಲೆಕಾಳನ್ನ ಹಾಕಿ ಎಲ್ಲ ಮಸಾಲೆ ಜೊತೆಗೆ ಮತ್ತು ಪಾಲಕ್ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಕಸ್ತೂರಿ ಮೆಥಿ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.